ರಾಜಧಾನಿಯಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಹನಿ ನೀರಿಗೂ ಕೂಡ ಜನ ಪರದಾಡಬೇಕಾದಂತ ಪರಿಸ್ಥಿತಿ. ಈ ಕಾರಣಕ್ಕೆ BWSSB ಕೂಡ ಇನ್ನಿಲ್ಲದ ಕಸರತ್ತನ್ನ ಆರಂಭಿಸಿದೆ. ನೀರು ಪೂರೈಕೆ ಮಾಡೋದಕ್ಕೆ ಕಸರತ್ತು BWSSB ಇಂದ. ಪಾಲಿಕೆ ವ್ಯಾಪ್ತಿಯಲ್ಲಿರುವ ಕೆರೆಗಳ ಬಗ್ಗೆ ನಿರ್ಲಕ್ಷ್ಯ ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಈ ಹೊತ್ತಲ್ಲಿ ಕೆರೆಗಳಲ್ಲಿ ನೀರಿಲ್ಲ, ಇರೋ ನೀರು ಬಳಕೆಗೆ ಬರಲ್ಲ. ಕೆರೆಯಲ್ಲಿ ನೀರಿಲ್ಲದೆ ಜಲಚರಗಳು ಕೂಡ ಬಿಲಬಿಲ ಅಂತ ಒದ್ದಾಡ್ತಾ ಇದೆ. ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲೂರಹಳ್ಳಿ ಕೆರೆ ಖಾಲಿ ಆಗ್ಬಿಟ್ಟಿದೆ. ಕೆರೆಯಲ್ಲಿ ನೀರಿಲ್ಲದೆ ಮೀನುಗಳು ಮಾರಣ ಹೋಮ ಆಗ್ತಾ ಇದೆ. ಈಗ ಸಮಸ್ಯೆ ಎದುರಾದಾಗ BWSSB ಆಯ್ತು ಅಥವಾ ಪಾಲಿಕೆ ಆಯ್ತು ಎಚ್ಚೆತ್ತುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಮೊದಲೇ ಯಾಕೆ ವ್ಯವಸ್ಥೆ ಮಾಡ್ಕೊಂಡಿರ್ಲಿಲ್ಲ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಯಾವಾಗ ನೀರಿನ ಸಮಸ್ಯೆ ಉಲ್ಬಣ ಆಯ್ತು, ಜನ ಪರದಾಡಕ್ ಪ್ರಾರಂಭ ಆದ್ರು, ಮಾಧ್ಯಮಗಳಲ್ಲಿ ವರದಿ ಬಿತ್ತರ ಆಯ್ತು. ರಿಪಬ್ಲಿಕ್ ಹನಿ ನೀರಿಗೂ ಕೂಡ ಜನರ ಪರದಾಟದ ಬಗ್ಗೆ ನೀರು ಕಣ್ಣೀರು ಅನ್ನೋ ಹೆಸರಲ್ಲಿ ಅಭಿಯಾನವನ್ನ ಕೂಡ ಪ್ರಾರಂಭ ಮಾಡಿದ್ವಿ. ನೇರವಾಗಿ ಪಾಲಿಕೆ ಆಯುಕ್ತರನ್ನ ನೇರ ಪ್ರಶ್ನೆ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಈ ಎಲ್ಲ ಬೆಳವಣಿಗೆ ಆದ ಬಳಿಕ ಪಾಲಿಕೆ ಅಧಿಕಾರಿಗಳು ಮತ್ತೊಂದು ಕಡೆ BWSSB ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಬೇಸಿಗೆ ಬಂದ್ರೆ ನೀರು ಇರಲ್ಲ ಅಂದ್ರೆ ಈ ಕಚಡ ನೀರು ಯಾವುದೂ ಬರಂಗಿಲ್ಲ ನಮ್ಮ ಕೆರೆಗೆ. ಬರೀ ಮಳೆ ಬಂದರೆ ಮಾತ್ರ ನೀರು, ಬೇರೆ ಔಟ್ಸೈಡ್ ಯಾವುದು ನೀರು ಬರಂಗಿಲ್ಲ. ನಮ್ಮ ಗ್ರಾಮಸ್ಥರು ಅವರು ಇವರು ಕಡೆಯಿಂದ ಬಂದೋಬಸ್ತ್ ಮಾಡವ್ರೆ. ಬಟ್ ಇದೇನಾಗಂದ್ರೆ ಇವಾಗ ಬಿಸಿಲು ಜಾಸ್ತಿ, ಮಳೆ ಇಲ್ಲ. ಮಳೆ ಇಲ್ಲದಕ್ಕೆ ಇವಾಗ ಏನಾಗೈತೆ, ಒಣಗಿ ನೀರು ಹೋಗ್ತಾ ಐತೆ. ಮೀನೆಲ್ಲ ಸತ್ತು ಬಿದ್ದಿದ್ದಾವೆ ಸರ್ ಬಿಸಿಲಿಗೆ ಮೇಡಮ್, ಬಿಸಿಲು ಜಾಸ್ತಿ ತುಂಬ ಬಿಸಿಲಿದ್ರೆ ಇನ್ನು ಮೀನು ಇರ್ತದ? ನಾವೇ ಬಿಸಿಲಲ್ಲಿ ಇರೋಕ್ಕಾಗಲ್ಲ, ಇನ್ನು ಮೀನು ಇರ್ತದ? ಈ ವೈಟ್ ಫೀಲ್ಡ್ ಕಡೆ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಂತ ಸರ್, ಹೌದಾ ಮೇಡಮ್? ಎಲ್ಲ ಕಡೆ ಒಂದೊಂದು ಅವಸ್ಥೆ ಇದ್ದೇ ಇರ್ತದೆ. ಒಂದೊಂದು ಕಡೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇರ್ತದೆ. ಅದನ್ನ ಏನು ಮಾಡೋಕ್ಕಾಗಲ್ಲ. ಸ್ಪಾಟ್ ಇಂದಲೇ ನಮ್ಮ ಪ್ರತಿನಿಧಿ ಸವಿತಾ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸವಿತಾ, ಎಕ್ಸಾಕ್ಟ್ಲಿ ಸಮಸ್ಯೆ ಏನಾಗ್ತಾ ಇದೆ, ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ತೋರಿಸುವ ಪ್ರಯತ್ನ ಮಾಡಬಹುದಾ ಸವಿತಾ? ಶ್ರುತಿ, ಪ್ರಮುಖವಾಗಿ ನಗರದಲ್ಲಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಅಷ್ಟೇ ಅಲ್ಲದೆ ನೀರಿಗಾಗಿ ಪರಿತಪ್ಪಿಸುವಂತಹ ಪರಿಸ್ಥಿತಿ ಸಿಟಿ ಜನರು ಎದುರಿಸ್ತಾ ಇದ್ದಾರೆ. ಸದ್ಯ ಪಾಲಿಕೆ ವ್ಯಾಪ್ತಿಯಲ್ಲಿ ಬೆರಳೆಣಿಕೆಯಷ್ಟು ಕೆರೆಗಳಿದ್ದಾವೆ. ಸದ್ಯ ನಾನು ವೈಟ್ ಫೀಲ್ಡ್ನ ನಲ್ಲೂರಹಳ್ಳಿ ಕೆರೆಯಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡಬಹುದು, ಬಹುತೇಕ ಈ ಭಾಗದಲ್ಲಿ ನಾನು ಜನರನ್ನು ಮಾತಾಡಿಸಿದಾಗ ಈ ಕೆರೆ ಬತ್ತಿದ್ದನ್ನು ನಾವು ಕಳೆದ ಒಂದು 7-8 ವರ್ಷದಲ್ಲಿ ನಾವು ಯಾವತ್ತೂ ನೋಡಿಲ್ಲ. ಕೆರೆ ಫುಲ್ಫಿಲ್ ಆಗಿರ್ತಿತ್ತು, ಯಾವತ್ತೂ ಬತ್ತಿಲ್ಲ ಅಂತ. ಈ ಬಾರಿ ನೋಡಬಹುದು ಯಾವ ರೀತಿಯಾಗಿ ಕೆರೆ ನೀರು ಬತ್ತು ಹೋಗಿದೆ ಅಂತ. ಪ್ರಮುಖವಾಗಿ ನೀರಿನ ಕಲರನ್ನು ಅಬ್ಸರ್ವ್ ಮಾಡಿದರೆ ಕಡು ಕಪ್ಪು ಬಣ್ಣಕ್ಕೆ ತಿರುಗಿದೆ, ಕಲುಷಿತವಾಗಿದೆ. ಸೊ ಇದರ ಪರಿಣಾಮವು ಜಲಚರ ಪ್ರಾಣಿಗಳ ಅನುಭವಿಸುವಂತಾಗಿದೆ. ಇಲ್ಲಿಂದನೇ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಕೆರೆಯ ತಟದಲ್ಲಿ ಯಾವ ರೀತಿಯಾಗಿ ಮೀನುಗಳು ಸತ್ತು ಬಿದ್ದಿದ್ದಾವೆ, ಅದು ರಾಶಿ ಮೀನುಗಳು ಸತ್ತು ಬಿದ್ದಿದ್ದಾವೆ. ಸೊ ಈ ಭಾಗದಲ್ಲಿ ಓಡಾಡಬೇಕಂದ್ರೆ ತುಂಬ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಒಂದು ನೀರು ಕಲುಷಿತ ಆಗಿರೋ ಪರಿಣಾಮದಿಂದಾಗಿ ಜಲಚರ ಪ್ರಾಣಿಗಳು ಸತ್ತಿದ್ದಾವೆ. ಸೊ ಒಟ್ಟಾರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಈ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಹೂಳೆತ್ತುವ ಕಾರ್ಯಕ್ಕೆ ಮುಂದಾದರೆ ಮುಂದೆ ಬರುವಂತಹ ಬೇಸಿಗೆಯಲ್ಲಿ ಇಂತಹ ಪರಿಸ್ಥಿತಿ ನಾವು ಎದುರಿಸಲ್ಲ ಅನ್ನೋ ಅನಿಸಿಕೆಯನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು, ವಿಸ್ತೀರ್ಣದಲ್ಲಿ ತುಂಬ ದೊಡ್ಡದ ಕೆರೆ ಇದು. ನೋಡಿದಲ್ಲಿ ಕಣ್ಣ ಹಾಯಿಸಿದಷ್ಟು ದೊಡ್ಡದಾಗಿದೆ. ಪ್ರಮುಖವಾಗಿ ಮಳೆಗಾಲ ಸೇರಿದಂತೆ ಎಲ್ಲ ಕಾಲದಲ್ಲೂ ಈ ಕೆರೆಯಲ್ಲಿ ನೀರಿರ್ತಿತ್ತು. ಇದೇ ಮೊದಲ ಬಾರಿ ಫುಲ್ ಕಂಪ್ಲೀಟ್ ಆಗಿ ಕೆರೆ ಖಾಲಿ ಆಗಿದೆ. ಅಷ್ಟೇ ಅಲ್ಲದೆ ಜಲಚರ ಪ್ರಾಣಿಗಳು ಸತ್ತು ಬಿದ್ದಿದ್ದಾವೆ ಅನಿಸಿಕೆಯನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರುತಿ. ಓಕೆ ಸವಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.